ಮೊದಲನೇದಾಗಿ ನನಗೆ ಡೈರೆಕ್ಟ್ರು ಫೋನ್ ಮಾಡ್ಬಿಟ್ಟು ರಾಜ್ಕುಮಾರ್ ಮಾತಾಡೋದಂದ್ರು. ನನಗೆಲ್ಲೋ ಒಂಥರ ಹಬ್ಬ ಆ ಹೆಸರು ಅಂದ ತಕ್ಷಣ ನನಗೆ ಒಂಥರ ಆಗ್ಬಿಡ್ತು. ಹೆಂಗಿದೆ ನೋಡಿ, ನನಗೆ ಸ್ಟ್ರೋಕ್ ಎಲ್ಲ ಆದಮೇಲೆ ಮೊದಲನೇ ಪಿಕ್ಚರ್ ಬಂದಿದ್ದು ಅಮ್ಮನ ಮನೆ ಬಂತು. ಆವಾಗ ಪಿಕ್ಚರ್ ಹೆಸರು ನನಗೆ ಅಮ್ಮನ ಮನೆ. ನಮ್ಮ ಅಮ್ಮನೇ ಕಳಿಸ್ಕೊಟ್ರಂಗೆ, ನಮ್ಮ ಅಮ್ಮ ತೀರೋಗಿ ಸ್ವಲ್ಪ ದಿನ ಆಗಿತ್ತು. ಇದು ರಾಜ್ಕುಮಾರ್ ಅವ್ರು ಮಾಡ್ತಿದ್ದಾರೆ ಡೈರೆಕ್ಟರ್ ಅಂತ ಖುಷಿ ಆಯ್ತು. ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಬೇಕಾಗಿತ್ತು, ಅವ್ರು ಕೇಳಿದ್ರಂತ ಇನ್ನೂ ಖುಷಿ ಆಯ್ತು ನನಗೆ. ಆಮೇಲೆ ಅವ್ನ ಫೋಟೋ ಹಿಡ್ಕೊಂಡು ಅಂದರೆ ಅವನು ಇದ್ದಾನೆ ಈ ಟೈಮಲ್ಲಿ ಇದ್ದಂಥ ಸಮಯದಲ್ಲಿ ಮಾಡಿದ್ದೀವಿ ಅಂತಲೇ ಈ ಸಿನಿಮಾ. ಅಂದರೆ ನಾನು ಮಾಡೋ ಪೋರ್ಷನ್ಸ್ಗಳೆಲ್ಲ ಅಪ್ಪು ಇನ್ನೂ ಬದುಕಿದ್ದಾರೆ ಅಂತ, ಅಂದರೆ ಅವ್ರು ಇದ್ದ ಕಾಲದಲ್ಲಿ ಮಾಡಿದಂಥ ಒಂದು ಸಿನಿಮಾ ಆ ಥರನೇ ಬರುತ್ತೆ. ಅದಕ್ಕೆ ಅವ್ನು ಎಲ್ಲೇ ಹಿಂದಕ್ಕೆ ಯಾವ ಶಾರ್ಟಲ್ಲಿ ನೋಡಿ ಅಪ್ಪು ಶಿವಣ್ಣ ಅವ್ರು ಇದ್ದೇ ಇರ್ತಾರೆ. ಇದೊಂದೊಂಥರ ನಮ್ಮ ಕುಟುಂಬ ಜೊತೆ ಆ್ಯಕ್ಟ್ ಮಾಡ್ದಂಗೆ ಆಯ್ತು ನನಗೆ. ತುಂಬ ಥ್ಯಾಂಕ್ಸ್ ಅಪ್ಪ, ನನಗೊಂದು ಒಳ್ಳೆ ಅವಕಾಶ ಕೊಟ್ಟರೆ ನಾನು ಯಾವತ್ತೂ ಮರೆಯಲ್ಲ. ನೀವು ಇನ್ನೂ ಎಲ್ಲೆಲ್ಲಿ ಹೋಗ್ತೀರ, ಏನೇನು ಪ್ರಮೋಷನ್ ಬಂದರೂ ನಾನು ಪ್ರೀತಿಯಾಗಿ ಬಂದು ಮಾಡಿಕೊಡ್ತೀನಿ ಅಪ್ಪಾಜಿ. ನನ್ನ ಕರ್ತವ್ಯ, ನನ್ನ ಕೆಲಸ ಅದು. ತುಂಬ ಖುಷಿ ಆಯ್ತು ಅಪ್ಪಾಜಿ. ಅದೊಂದು ಸಾಂಗ್ ನೋಡಿದ್ರೆ ಸಾಕು ಅನ್ನಿಸ್ತು, ಈ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಖುಷಿ ಆಯಿತು. ಒಳ್ಳೇದಾಗಲಿ ಅಪ್ಪಾಜಿ, ಇಡೀ ತಂಡಕ್ಕೆ, ಇಡೀ ಸಿನಿಮಾ ರಂಗಕ್ಕೆ, ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ. ದೇವ್ರು ನಿಮ್ಮ ಜೊತೆ ಇರ್ತಾನೆ ಅಪ್ಪಾಜಿ. ನಾನಂತೂ ತುಂಬ ಖುಷಿಪಟ್ಟೆ. ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.